ಮಾಧ್ಯಮ ಮಿತ್ರರಿಗೂ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಕಲಾವಿದರು, ಅತಿಥಿಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಚಿತ್ರರಂಗದಲ್ಲಿ ತುಂಬಾ ವರ್ಷಗಳಿಂದ ಇದ್ದೀನಿ. ಮಾಧ್ಯಮದವರು ಯಾವಾಗಲೂ ನಮ್ಮನ್ನ ಉತ್ತೇಜಿಸ್ತಾ ಆಶೀರ್ವಾದ ಮಾಡ್ತಾ ಅವರ ಸಹಕಾರಗಳನ್ನು ಕೊಡ್ತಾ ಇದುವರೆಗೂ ಕಾಪಾಡಿದ್ದಾರೆ. ಹಳಬ್ರು ಇರ್ಬೋದು, ಹೊಸಬ್ರು ಇರ್ಬೋದು, ಯಂಗ್ಸ್ಟರ್ ಇರ್ಬೋದು, ಎಲ್ಡರ್ಲಿ ಪರ್ಸನ್ ಇರ್ಬೋದು, ಎಲ್ಲರೂ ನನ್ನನ್ನು ಸಾಕಿದ್ದಾರೆ. ನನ್ನನ್ನು ಎಷ್ಟು ಪ್ರೀತಿಯಿಂದ ಸಾಕಿದ್ರು, ಆಶೀರ್ವದಿಸಿದ್ರು, ಅಷ್ಟೇ ಪ್ರೀತಿಯಿಂದ ಸ್ವಲ್ಪ ಜಾಸ್ತಿನೇ ಅನ್ಬೋದು ಧರ್ಮನ್ನ ಸಾಕ್ತಾ ಇದ್ದಾರೆ. 16 ವರ್ಷ ಯಾವುದೇ ಒಂದು ಫೀಲ್ಡ್ನಲ್ಲಿ ಕಷ್ಟಪಟ್ಟರು ಅವ್ರಿಗೆ ಗೆಲುವು ಸಿಗೋದಿಲ್ಲ. ಅದನ್ನು ನಾವು ಕ್ರಿಕೆಟ್ನಲ್ಲಿ ನೋಡ್ತಾನೆ ಇರ್ತೀವಿ. ಯಾರಿಗೂ ಮೈಗೂ ಹುಷಾರಿಲ್ಲ ಅಂದಾಗ 12th ಮ್ಯಾನಿಗೆ ಚಾನ್ಸ್ ಕೊಟ್ಟಾಗ ಓವರ್ ನೈಟ್ ಸ್ಟಾರ್ ಆಗಿ ಹೋಗ್ಬೋದು. ಅದಕ್ಕೆ ಅದೃಷ್ಟ. 16 ವರ್ಷ ರಾಜಕೀಯದಲ್ಲಿ ಕಾರ್ಯಕರ್ತನಾಗಿ ನಿಯತ್ತಾಗಿ ದುಡಿದ್ರೂ ಒಬ್ಬ MLA ಆಗೋಕ್ಕೂ ಸಾಧ್ಯವಿರುವುದಿಲ್ಲ. 5 ಸರಿ MLA ಆದ್ರೂ ಒಬ್ಬ ಮಂತ್ರಿ ಆಗಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ್ರೆ ಯಾರೋ ಒಬ್ಬರಿಗೆ ಬೈ ಚಾನ್ಸ್ ಇಂಡಿಪೆಂಡೆಂಟ್ ಅನ್ನೋದು ಗೆದ್ದಾಗ, ನಂಬರ್ ಗೇಮ್ ಅಂತ ಬಂದಾಗ ಮಿನಿಸ್ಟರ್ ಆಗಿ ಹೋಗ್ಬಿಡ್ತಾರೆ. ಅದಕ್ಕೆ ಅದೃಷ್ಟ ಅಂತ ಹೇಳಿದ್ರು. ನಮ್ಮ ಚಿತ್ರರಂಗದಲ್ಲಿ ಎಷ್ಟೇ ಕಷ್ಟಪಡಲಿ, ಪ್ರತಿಭೆ ಇರಲಿ, ಒಂದು ಸಿಕ್ಸರ್ ಹೊಡೆಯೋಕೆ ಆ ಅದೃಷ್ಟದ ರೇಖೆ ಅನ್ನೋದು ಬೇಕೇ ಬೇಕು. ಆ ಥರದಲ್ಲಿ ಎಷ್ಟೋ ಜನ ಪ್ರತಿಭಾವಂತ ಹುಡುಗರು ಒಳ್ಳೆ ಬ್ಯಾಕ್ಗ್ರೌಂಡ್ ಇದ್ರೂ ಅವರ ಸಿಕ್ಸರ್ ಹೊಡೆಯೋಕೆ ಸಾಧ್ಯವಾಗಿಲ್ಲ. ಧರ್ಮ ಎಲ್ಲ ನವಗ್ರಹ ಆದ್ಮೇಲೆ ನವಗ್ರಹದಲ್ಲಿ ಒಳ್ಳೆ ಹೆಸರು, ಒಂದೊಳ್ಳೆ ಸಾಂಗ್ ಇತ್ತು. ಶಬಲ ಮಾಂಡ್ರು ಅವ್ರ ಜೊತೆಯಲ್ಲಿ ಟೀಮ್, ಹಿರಿಯರ ಆಶೀರ್ವಾದ, ನಾನವರನ್ನು ಎಷ್ಟು ತಂದೆಯಾಗಿ ಪ್ರೀತಿಸ್ತೀನೋ ಅಷ್ಟೇ ಪ್ರೀತಿಯಾಗಿ ದರ್ಶನ್ ಅವರ ತಾಯಿ ಮೀನಮ್ಮ ಅವನನ್ನು ಪ್ರೀತಿಸ್ತಾ ಇದ್ರು. ಧರ್ಮ ಅಂದ್ರೆ ಅಷ್ಟು ಇವತ್ತಿನವರೆಗೂ ಅಷ್ಟು ಪ್ರೀತಿ, ಬಹಳ ಪ್ರೀತಿಯಿಂದ ಒಬ್ಬ ಹೀರೋ ಆಗಿದ್ರು ಧರ್ಮನ ಅಷ್ಟೇ ಗೌರವ ಕೊಟ್ಟು ಪ್ರೀತಿಯಿಂದ ತನ್ನ ಸ್ವಂತ ತಮ್ಮನ ತರ ದರ್ಶನ್ ಇರ್ಬೋದು, ದಿನಕರ್ ಇರ್ಬೋದು, ಅವನನ್ನ ಅಲ್ಲಿ ಬೆಳೆಸಿದ್ರು. ಬಹಳ ಒಳ್ಳೆ ಹೆಸರು ಬಂತು. ನಂತರ ಹಲವಾರು ಚಿತ್ರಗಳನ್ನು ಮಾಡ್ದ, ನೀವೆಲ್ಲ ಪ್ರೀತಿಸಿದ್ದೀರಾ, ಎಲ್ಲ ಮಾಡಿದ. ಆದ್ರೆ ನಾನು ಹೇಳಿದಾಗೆ ಆ ಸಿಕ್ಸರ್ ಹೊಡೆಯೋಕ್ಕೆ ಒಂದು ಕಾಲ ಬರಬೇಕು. ನನಗನ್ಸುತ್ತೆ ಆ ಕಾಲ ಸಿಕ್ಸರ್ ಹೊಡೆಯೋ ಕಾಲ ಈಗ ಬಂದಿದೆ ಅಂತ ಹೇಳಿ. ಯಾಕಂದ್ರೆ ಅನುಷ್ ಯುವಕರು ಅಂಡ್ ಕಷ್ಟಪಟ್ಟು ಮುಂದೆ ಬಂದಿರು. ಅವ್ರಿಗೆ ದುಡ್ಡಿನ ಬೆಲೆ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಅಂಡ್ ಟೇಸ್ಟ್ ಇದೆ. ಟೇಸ್ಟ್ ಅಂದ್ರೆ ಸಿನಿಮಾ ಮಾಡಿ ಅವರು ಟೇಸ್ಟ್ ತೋರಿಸಿಲ್ಲ. ಇವಾಗ ನೋಡಿದ್ದ ಮೀಟಿಂಗ್ ನೋಡಿದಾಗ ಅರ್ಥ ಆಗುತ್ತೆ ಅವರ ಕೆಲಸದಲ್ಲಿ, ಅವರ ಬಿಸ್ನೆಸ್ನಲ್ಲಿ ಅವ್ರಿಗೆ ಎಂತ ಪ್ರೀತಿ ಇದೆ, ಅವ್ರು ಮಾಡೋ ಪ್ರಾಜೆಕ್ಟ್ ಹೇಗೆ ಬರಬೇಕು ಅನ್ನೋ ಒಂದು ಆಸೆನೂ ಅವ್ರಿಗಿದೆ. ಈ ಚಿತ್ರವನ್ನು ಇವಾಗ ಆ ಟೀಸರ್ ನೋಡಿದಾಗ ಅವ್ರಿಗೆ ಒಂದು ಒಳ್ಳೆ ಚಿತ್ರ ಮಾಡಬೇಕು ಅನ್ನೋ ಎಲ್ಲ ಪ್ರೊಡ್ಯೂಸರ್ಗೂ ಇರ್ತದೆ. ಯಾವ ಪ್ರೊಡ್ಯೂಸರ್ ಎಲ್ಲ ಗೆಸ್ಟ್ ಕರೆದು ದೇವರ ಫೋಟೋಗಳನ್ನೆಲ್ಲ ಇಟ್ಟು ಮುಹೂರ್ತ ಮಾಡಿ ಹಾರತುರಾಗಿಗಳು ಕೊಟ್ಟು ನಾನೊಂದು ಕೆಟ್ಟ ಪಿಕ್ಚರ್ ಮಾಡೋಕೆ ಬರ್ತಿದ್ದೀನಿ ಅಂತ ಯಾರು ಹೇಳಲ್ಲ, ಯಾರು ಬರೋಲ್ಲ. ಎಲ್ಲ ಒಳ್ಳೆ ಪಿಕ್ಚರ್ ಮಾಡಬೇಕು ಅಂತಾನೆ ಬರೋದು. ಆದ್ರೆ ಸಮಯ ಸಂದರ್ಭಗಳು, ಟೀಮ್ ವರ್ಕು, ಅದ್ರಲ್ಲಿ ಏನೋ ಹೆಚ್ಚು ಕಮ್ಮಿ ಎಡವಟ್ ಆಗ್ಬೋದು, ಇಲ್ಲ ಅವ್ರಿಗೆ ಅದೃಷ್ಟ ಇಲ್ಲದೆ ಎಡವಟ್ ಆಗ್ಬೋದು. ಯಾಕಂದ್ರೆ ಬಹಳ ಪ್ರೀತಿಯಿಂದ ರಾಜ್ ಕಪೂರ್ ಅವರು ಒಂದು ಮಾತು ಹೇಳ್ತಾರೆ, ನಾನು ಬಹಳ ಪ್ರೀತಿಯಿಂದ ಸಾಕಿದ ಮಗು ಮೇರಾ ನಾಮ್ ಚೋಕರ್, ಅದು ಫ್ಲಾಪ್ ಆಗೋಯ್ತು. ಆ ನನ್ನ ಮಗು ನಾನು ಬಹಳ ಪ್ರೀತಿಸಿದ್ದೆ, ಆದ್ರೆ ಜನಕ್ಕೆ ಅದು ತಲುಪಲಿಲ್ಲ. ಅದಕ್ಕೆ ಕೈ ಇರಲಿಲ್ವೋ, ಕಾಲಿರ್ಲಿಲ್ವೋ, ಕಣ್ಣಿರ್ಲಿಲ್ವೋ, ಅದು ನನಗೆ ಗೊತ್ತಾಗ್ಲಿಲ್ಲ ಅದನ್ನ ಸಾಕುವಾಗ. ಆದ್ರೂ ಜನಗಳ ಪ್ರೀತಿ ನನ್ನ ಮೇನಲ್ಲಿರುತ್ತೆ. ನಾನು ಇಷ್ಟು ದಿನ ಮಾಡಿದ ಚಿತ್ರಗಳಿಗಿನ್ನ ಅದು ಬೆಸ್ಟ್ ಪಿಕ್ಚರ್ ಅಂತ ಹೇಳ್ತಾರೆ.
ಹಾಗೆ ಧರ್ಮ ಮಾಡಿದ ಪಿಕ್ಚರ್ ನಾನು ನೋಡಿದ್ದೀನಿ, ಎಲ್ಲ ಚೆನ್ನಾಗೇ ಇರುತ್ತೆ. ಎಲ್ಲೋ ಒಂದ್ ಕಡೆ ಏನೋ ಎಡವಟ್ಟಾಗಿ ಅದು ಜನಗಳ ಹೃದಯನ ತಟ್ಟಿ ಅವರ ಆಶೀರ್ವಾದ ಪಡೆಯೋದ್ರಲ್ಲಿ ವಿಫಲವಾಗಿದೆ. ಆದ್ರೆ ಈ ಚಿತ್ರ ಅನುಷ್ ಆಗಿರ್ಬೋದು, ಪುನೀತ್, ಆ ಹೆಸರು ಹೇಳೋದ್ರನ್ನೇ ಒಂದು ಹಾರ್ಟ್ ಬೀಟ್ ಮಿಸ್ ಆಗುತ್ತೆ. ಅಷ್ಟೇ ನಿಯತ್ತಾಗಿ ಕೆಲಸ ಮಾಡಿ, ತಂದೆ ತಾಯಿ ನೆನೆಸ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಸ್ಕ್ರಿಪ್ಟ್ ಮುಟ್ಟೋಕ್ ಮುಂಚೆ ತಂದೆ ತಾಯಿ ಫೋಟೋ ಆಶೀರ್ವಾದ ತಗೊಂಡು ಮಾಡಿ ದೇವ್ರು ಒಳ್ಳೆ ಮಾಡ್ತಾನೆ. ಈ ಚಿತ್ರರಂಗದಲ್ಲಿ ಯಾರು ಯಾವಾಗ ಏನಾಗ್ತಾರೆ ಅಂತ ಹೇಳೋಕೆ ಬರಲ್ಲ. 16 ವರ್ಷ ಕಷ್ಟಪಟ್ಟಂತ ಕಲಾವಿದರಿರ್ಬೋದು, ತಂತ್ರಜ್ಞರಿರ್ಬೋದು, ಒಂದು ಒಳ್ಳೆ ಚಿತ್ರದಿಂದ ಓವರ್ ನೈಟ್ ಸ್ಟಾರ್ ಆಗೋಗ್ಬಿಡ್ತಾರೆ. ಅದಿರೋದು ಈ ನಮ್ಮ ಫೀಲ್ಡ್ ನಲ್ಲಿ. ಇದು ಆದ್ರೆ ಒಂದು ನಿಯತ್ತಾಗಿ ನಾನು ದುಡಿತೀನಿ ಅನ್ನೋ ನಿಯತ್ತಿರ್ಬೇಕು. ಹಗಲು ರಾತ್ರಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕು. ಯಾಕಂದ್ರೆ ನಾವು ಸಿನಿಮಾದವರಿಗೆ ಒಂದು ಸಾರಿ ಇಲ್ಲಿ ಬಂದು ಇಡ್ಲಿ ವಡೆ ತಿಂದುಬಿಟ್ರೆ ಬೇರೆ ಯಾವ ಕೆಲಸ ಮಾಡೋಕ್ಕೂ ಬರಲ್ಲ. ಅಷ್ಟು ಪ್ರೀತಿಸ್ತೀವಿ. ಆದ್ರಿಂದ ಕಷ್ಟಪಡಿ ಒಳ್ಳೆ ಸಿನಿಮಾ. ಮ್ಯೂಸಿಕ್ ಸ್ವಾಮಿ, ಮ್ಯೂಸಿಕ್ ಇಂದಾನೆ ಎಷ್ಟೋ ಜನ ಸೂಪರ್ ಸ್ಟಾರ್ಗಳಾಗ್ಬಿಟ್ಟಿದ್ದಾರೆ. ಅದರಲ್ಲಿ ಎಕ್ಸಾಂಪಲ್ ಹೇಳ್ತೀನಿ, ರಾಜೇಶ್ ಖನ್ನಾ ಅವರು. ಪ್ರಬುದ್ಧ ಅಭಿನಯ, ಅದ್ರಲ್ಲಿ ಡೌಟ್ ಇಲ್ಲ, ಪ್ರತಿಭೆಯ ಇದು. ಆದ್ರೆ ಅವರು ಸ್ಟಂಟ್ ಮಾಡೋ, ಫೈಟ್ ಮಾಡೋ, ಇಲ್ಲ ಡ್ಯಾನ್ಸ್ ಮಾಡೋ ಅಂತ ಕಥಾನಾಯಕ ಆಗಿರ್ಲಿಲ್ಲ. ಬಟ್ ಅವ್ರು ಮಾಡಿದ ಚಿತ್ರಗಳ ಸಾಂಗ್ಗಳು ಮಾತ್ರ ಇವತ್ತು ನೀವು ಬೆಳಿಗ್ಗೆ ಒಂದ್ಸಾರಿ ಕೇಳ್ಬಿಟ್ರೆ ರಾತ್ರಿ ನಿದ್ದೆ ಬರೋವರೆಗೂ ಅದನ್ನ ಹೇಳ್ತಾನೆ ಇರ್ತಾರೆ. ನೀ ಯಾರಾದ್ರೂ ಪಕ್ಕದಲ್ಲಿರೋರು ಕೇಳಿಸ್ಕೊಂಡ್ರೆ ಅವ್ರು ಅದನ್ನ ಆಡಕ್ ಶುರು ಮಾಡ್ತಾರೆ. ಅಂತ ಒಂದಿದು. ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ, ಒಳ್ಳೆ ಹಾಡುಗಳನ್ನ ಕೊಡಿ. ಅದು ಪ್ಲಸ್ ಪಾಯಿಂಟ್. ಮೊದಲು ಕಥೆ, ಅದಾದ್ಮೇಲೆ ಚಿತ್ರಕಥೆ, ಅದಾದ್ಮೇಲೆ ಅದಕ್ಕೆ ಪೂರಕವಾದ ಸಂಭಾಷಣೆ, ಅದಾದ್ಮೇಲೆ ಅಭಿನಯ ಮಾಡೋದಕ್ಕೆ ಪೂರಕವಾದ ಕಲಾವಿದರು. ಇವರೆಲ್ಲರೂ ಎಷ್ಟು ಮಾಡಿದ್ರ ಜೊತೆಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿ ಒಂದು ಸಂಗೀತ ಅನ್ನೋದು ಆ ಚಿತ್ರಕ್ಕೆ. ಅದು ಹಿನ್ನೆಲೆ ಸಂಗೀತ ಇರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಹಾಡುಗಳಿರ್ಬೋದು, ಅದು ಬಂದಾಗ ಅದು ಯಾಕಂದ್ರೆ ನಾನು ಪರ್ಸನಲ್ ಆಗಿ ನಾನೇ ಮಾಡೋದು ಒಲವೆ ನೋಡೋದು ಇರ್ಬೋದು, ಅಶ್ವಮೇಧ ಇರ್ಬೋದು, ದೇರ್ ಆಲ್ ಮ್ಯೂಸಿಕಲ್ ಹಿಟ್ಸ್. ಹಾಗೆ ಅದಕ್ಕೋಸ್ಕರ ದೇವ್ರು ಒಳ್ಳೇದು ಮಾಡಲಿ. ಕಷ್ಟಪಡಿ, ನಿಮ್ಗೆ ತೃಪ್ತಿ ಆಗೋವರೆಗೂ, ಅವರು ಪ್ರೊಡ್ಯೂಸರ್ ತೃಪ್ತಿ ಆಗೋವರೆಗೂ ಮನ್ಸಿಗೆ ಬೇಜಾರು ಮಾಡ್ಕೊಂಡೆ ಮಾಡಿ ಒಳ್ಳೆ ಹಾಕೊಡಿ. ದೇವ್ರು ಒಳ್ಳೇದು ಮಾಡಲಿ. ಆಮೇಲೆ ಪುನೀತ್, ನಿಮಗೆ ಹೇಳ್ಬೇಕಂದ್ರೆ ಹೇಳಿದ್ದೀನಿ, ದಯವಿಟ್ಟು ಧರ್ಮ, ನೀನು ಯುವರ್ ಆಲ್ವೇಸ್ ಎ ಡೈರೆಕ್ಟರ್ಸ್ ಬಾಯ್, ಆಲ್ವೇಸ್ ಎ ಪ್ರೊಡ್ಯೂಸರ್ಸ್ ಬಾಯ್, ದೇ ಆಲ್ ಲವ್ಡ್ ಯು. ಇವತ್ತಿನವರೆಗೂ ಧರ್ಮ ಹಿಂಗ್ ಮಾಡ್ದ, ಅಯ್ಯೋ ಹಿಂಗ್ ಹಾಕೊಂಡು ಯಾರು ಹೇಳಿಲ್ಲ. ಪಿಕ್ಚರ್ ಫ್ಲಾಪ್ ಆಯ್ತು, ಸಕ್ಸಸ್ ಆಯ್ತು, ಬಟ್ ಅವನನ್ನು ಯಾರೋ ದೂಷಿಸಿಲ್ಲ. ಅದೊಂದೇ ನನಗಿರೋ ಸಂತೋಷ. ಎಲ್ಲಿಗೆ ಅಯ್ಯೋ ಅವನ್ನ ಅಂದ್ಬಿಟ್ಟಿದ್ರೆ ಅಲ್ಲ. ಇದು 25ನೇ ಚಿತ್ರ. ಇದೊಂದು ನಮ್ಗೆ ಹೆಮ್ಮೆ ಅನ್ಸಿದ್ರು. ಒಂದು 14 ಪಿಕ್ಚರ್ ರಿಲೀಸ್ ಆಗಿದೆ, ಒಂದು 10 ಪಿಕ್ಚರ್ ರಿಲೀಸ್ಗೆ ರೆಡಿ ಇದೆ. ಯಾರಿಗುಂಟು ಯಾರಿಗಿಲ್ಲ. ಅದರಲ್ಲಿ ಗೊತ್ತಾಗುತ್ತೆ ಅವನ ಜನಗಳ ಪ್ರೀತಿ ಮಾತ್ರ ಅಲ್ಲ, ನಿರ್ಮಾಪಕ ನಿರ್ದೇಶಕರ ಪ್ರೀತಿನೂ ಗಳಿಸಿದ್ದಾನೆ. ಎಲ್ಲೋ ಒಂದ್ ಕಡೆ ಧರ್ಮ ನಡ್ಕೊಂಡು ಮಾಡೋಣ ಅಂತ ಒಂದು ಫೀಲ್ ಬರೋ ತರ ಒಂದು ಅವನ ನಡತೆ. ಅದನ್ನ ನೀವೆಲ್ಲ ಬಿಗ್ ಬಾಸ್ ನಲ್ಲಿ ನೋಡಿದ್ರೆ, ಪಿಕ್ಚರ್ ನೋಡದೆ ಇದ್ರು ಬಿಗ್ ಬಾಸ್ ಅಂತೂ ಚೆನ್ನಾಗಿ ನೋಡಿದ್ರೆ ಅವನ ನಡೆ ನೋಡಿ. ಯಾರೋ ಬಿಗ್ ಬಾಸ್ ಹಾಕಿದ್ರು, ಸರ್ ಯಾಕೆ ಸರ್ ಮಗ ಅಷ್ಟೊಂದು ಸೈಲೆಂಟ್ ಆಗಿ ಅಷ್ಟೊಂದು ಸಾಫ್ಟ್ ಆಗಿದ್ದಾರೆ ಇದರಲ್ಲಿ? ಇಲ್ಲಪ್ಪ, ಅವ್ನು ಬಿಗ್ ಬಾಸ್ ಹೋಗ್ತಾನೆ ಅಂತ ಗೊತ್ತಿದ್ರೆ ನಾನು ಧರ್ಮ ಅಂತ ಹೆಸರಿರ್ತಿರ್ಲಿಲ್ಲ, ದುರ್ಯೋಧನ ಅಂತ ಇಡ್ತಾ ಇದ್ದೆ, ನನಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಆ ರೀತಿ ಅವನು ಬೆಳೆದು ಬಂದ ವಾತಾವರಣ. ಅವನು ನನ್ನ ಮಗಳು ಇಲ್ಲೇ ಇದ್ದಾರೆ. ನಾವು ಮದುವೆ ಆದಾಗ ನಾನು ನಮ್ಮ ಶ್ರೀಮತಿಯವರು ಒಂದೇ ಮಾಡಿದ್ದು, ಎರಡೇ 2 ಮಕ್ಕಳು ಸಾಕು, ಅದು ಗಂಡಾಗ್ಲಿ ಹೆಣ್ಣಾಗ್ಲಿ, ಅದಕ್ಕೆ ಸತ್ಯ ಧರ್ಮ ಅಂತ ಹೆಸರಿಡ್ಬೇಕು ಅಂತ. ಯಾಕಂದ್ರೆ ಅಟ್ಲೀಸ್ಟ್ ಅವ್ರು ನೋಡ್ಕೊಂಡಾದ್ರು ನಾವು ಆ ಧರ್ಮದ ದಾರಿಯಲ್ಲಿ ಹೋಗದೆ ಇರಲಿ, ಅಸತ್ಯವಾಗಿ ನಡ್ಕೊಳ್ತೇ ಇರಲಿ ಅನ್ನೋ ತರ ಅಂತ ಹೇಳಿ. ಅದಕ್ಕೆ ಒಳ್ಳೆ ಕಾಲ ಬರುತ್ತೆ, ಪ್ರತಿಯೊಬ್ಬರಿಗೂ ಬರುತ್ತೆ. ಸಹನೆ ಇರಬೇಕು ನಮ್ಮ ಚಿತ್ರರಂಗದಲ್ಲಿ, ತಾಳ್ಮೆ ಇರಬೇಕು, ಸಹನೆ ಇರಬೇಕು. ಆಮೇಲೆ ಎಷ್ಟೇ ಸಕ್ಸಸ್ ಬಂದ್ರು ಹೇಳಿನ ಅನ್ನೋ ಒಂದು ಇದಿರ್ಬೇಕು. ಅದು ನಿಮ್ಮನ್ನ ಬಹಳ ದಿವಸ ಕರ್ಕೊಂಡು ಹೋಗುತ್ತೆ.
ಇಲ್ಲ, ಅಣ್ಣ ಅವ್ರು ಹೇಳಿದ ಮಾತು, ನಾನು ಅವ್ರು ಶೂಟಿಂಗ್ ಮಾಡುವಾಗ ಕುಂತ್ಕೊಂಡು ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಕೀರ್ತಿ ಅವ್ರಿಗೆ ನಮ್ಮ ಚಿತ್ರರಂಗ ಹೆಂಗಂದ್ರೆ ಏಣಿ ಹತ್ತುತ್ತಾ ಮೇಲೆ ಹೋಗ್ತಾ ನಾವು ಹೋಗ್ಬೇಕು, ಬ್ಯಾಲೆನ್ಸ್ ಸಿಗುತ್ತೆ. ನಾನು ಮೇಲ್ ಬಂದ್ಬಿಟ್ಟೆ ಅಂದ್ರೆ ಏಣಿ ಜೊತೆಲಿ ಬಿದ್ದೋಗ್ಬಿಡ್ತೀವಿ ನಾವು. ಎಂತ ಸತ್ಯವಾದ ಮಾತು. ಆ ರೀತಿ ಸಕ್ಸಸ್ ಬರಲಿ ಬರ್ದೇ ಇರಲಿ, ನಡತೆ ಬಂದಾಗ ನಾವು ಇಂಡಸ್ಟ್ರಿ ಬಂದಾಗ ಹೇಗಿದ್ವು ಅದೇ ರೀತಿ ನಡ್ಕೊಂಡಾಗ ಭಗವಂತನ ಮನೆಯಲ್ಲಿ ದೇರ್ ಹೇ ಮಗರ ಅಂದೇರ್ನೇ ಹೇ ಅಂತ ಹಿಂದಿನಲ್ಲಿ ಹೇಳ್ತಾರೆ. ಅವ್ನು ಯಾವತ್ತೂ ನಿಯತ್ತಾದವ್ರು ಕೈ ಬಿಡಲ್ಲ, ಕೈ ಹಿಡಿತಾನೆ ಅಂತ ಹೇಳ್ತಾ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಇವತ್ತು 25ನೇ ಚಿತ್ರ, 25 ದಿನ ಇದು ಮಾಡೋದೇ ಬಹಳ ಕಷ್ಟ ಆಗಿದೆ. ಫಂಕ್ಷನ್ ಮಾಡೋದು 25 ವಾರದ ಫಂಕ್ಷನ್ ಆಗಲಿ ಅಂತ ನಾನು ಭಗವಂತನಲ್ಲಿ ಬೇಡ್ತಾ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಇನ್ನು ಅಡ್ವಾನ್ಸ್. 25 ಬಹಳ ಕಷ್ಟಪಟ್ಟಿದೆ. ರೈತರಿಗೆ ಇರ್ಬೋದು, ಅಕಾಲಿಕ ಮಳೆಗಳು, ಅಲ್ಲಿ ಇಲ್ಲಿ ಗಲಾಟೆಗಳು, ಅಲ್ಲಿ ಇದು ವಾರ್ಗಳು, ಇವನ್ನೆಲ್ಲ ನೋಡಿದ್ವಿ. 26 ಇದೆಲ್ಲ ಮರೆತು ಸುಗಮವಾದ ಜೀವನ ನಡೆಸೋಕೆ ಭಗವಂತ ಕಲಿಸ್ಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕನಸಿನ ಜೊತೆಗೆ ನಿಯತು, ನೀತಿ, ಧರ್ಮ ಎಲ್ಲವೂ ಇದ್ರೆ ಉತ್ತಂಗಕ್ಕೆ ಇರ್ಬೋದು ಅಂತ ತುಂಬಾ ಅದ್ಭುತವಾದ ನುಡಿಗಳನ್ನ ಆಡಿದ್ರು. ಧನ್ಯವಾದಗಳು ಸರ್. ಹಾಗೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.